ಮನೆ ಬೀಗ ಹಾಕೊಂಡ್ ಹೋಗಿದ್ರು ಕಳ್ರ ತರ ಮನೆ ಒಳಗಡೆ ಬಂದ್ ಸೇರ್ಕೊಂಡಿದ್ದೀರಾ. ನಿಮ್ಗೇನ್ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಚೈತ್ರ ಅಮ್ಮ ಅಮ್ಮ ಅಂತೆ ಅಮ್ಮ. ನಿನ್ನ ವಯಸ್ಸೇನು ನಮ್ಮ ಅಮ್ಮನ ವಯಸ್ಸೇನು? ದೊಡ್ಡವ್ರ ಮನೆ ಮುಂದೆ ಬಂದಿದ್ದಾರೆ, ಅವ್ರ ಹತ್ರ ಹೇಗ್ ನಡ್ಕೋಬೇಕು ಅಂತ ಗೊತ್ತಾಗಲ್ವಾ? ನನ್ಗೊಂದ್ ಫೋನ್ ಮಾಡಕ್ಕಾಗ್ಲಿಲ್ವೇನೆ? ನಿನಗೇನಮ್ಮ ಆಗಿದೆ? ನೀನೇ ತಾನೇ ಹೇಳಿದ್ದು ಇವ್ರಿಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ ಅಂತ. ಇವಾಗೇನಮ್ಮ ಉಲ್ಟಾ ಮಾತಾಡ್ತಾ ಇದ್ಯಾ? ಇನ್ನೊಂದು ಮಾತಾಡಿದ್ರೆ ಮತ್ತೆ ಕಪ್ಪಾಳಕ್ ಬಾರಿಸ್ತೀನಿ ನೋಡು. ಏನೋ ಅವತ್ತು ಕೋಪದಲ್ಲಿ ಹಾಗೆಲ್ಲ ಮಾತಾಡ್ದೆ. ಈಗ ನಾವ್ ದೊಡ್ಡವ್ರು ಕೂತ್ಕೊಂಡ್ ಮಾತಾಡಿ ಎಲ್ಲ ಬಗೆ ಹರಿಸ್ಕೊಂಡಿದೀವಿ ನೋಡು. ನೀನು ವಯಸ್ಸಿಗೆ ಸರಿಯಾಗಿ ಮಾತಾಡೋದನ್ ಕಲಿ. ನನ್ ತಮ್ಮ ಇರೋವಾಗ ನಮ್ಮನ್ನ ಹೇಗೆಲ್ಲ ನೋಡ್ಕೊಂಡಿದ್ದಾನೆ ಅದೆಲ್ಲ ನಿನ್ ಮರ್ತೋಯ್ತೇನೆ. ಅಮ್ಮ ಇವ್ನ್ ಇದನಲ್ಲ, ಇವ್ನ್ಗೆ ನಮ್ ಮೇಲೆ ಯಾವ ಕಾಳಜಿನೂ ಇಲ್ಲ ಕಣಮ್ಮ. ಇವಾಗೇನು ಅವಶ್ಯಕತೆ ಇದೆ ಅಂತ ನಮ್ ಮನೆ ಬಾಗ್ಲು ನೆನ್ಪಾಗಿದೆ ಅಷ್ಟೇ ಇವ್ನ್ಗೆ. ಇದನ್ನೆಲ್ಲ ನೋಡಿ ನನಗ್ ಕೋಪ ಬರಲ್ವೇನಮ್ಮ? ಕೋಪ ಬರಲ್ವಾ? ಅಷ್ಟೇ ತಾನೆ, ನಿನಗೆ ಕುಮಾರನ್ ಮೇಲೆ ತಾನೇ ಕೋಪ? ಹೌದು, ಅವನ್ ಮೇಲೆ. ಹಾಗಾದ್ರೆ ಅವನನ್ನೇ ಮನೆಯಿಂದ ಹೊರಗಡೆ ಕಳ್ಸಿದ್ರೆ ಆಯ್ತು. ಅಮ್ಮ ಏನಮ್ಮ ಹೇಳ್ತಿದ್ಯಾ? ನೋಡು ಕುಮಾರ, ನಾನು ನಿರ್ಧಾರ ಮಾಡ್ಬಿಟ್ಟಿದೀನಿ ಕಣೋ. ನೀನ್ ಮಾತ್ರ ಅಲ್ಲ, ನಿನ್ ಜೊತೆ ಗೀತಾನು ಈ ಮನೆಯಿಂದ ಹೊರಗೋಗ್ಬೇಕು. ಅಮ್ಮ ಏನಮ್ಮ ಹೇಳ್ತಿದ್ಯಾ? ಅಮ್ಮ ಹೇಳಿದ್ ಕೇಳಿಸ್ಲಿಲ್ವೇನೋ? ನಡಿ ಆಚೆ. ಮದುವೆ ಆದ್ಮೇಲೆ ಮನೆ ತುಂಬಿಸ್ಕೊಂಡಿರ್ಲಿಲ್ಲ, ಅದಕ್ಕೆ ಈಗ್ಲಾದ್ರೂ ಮನೆ ತುಂಬಿಸ್ಕೊಳ್ಳೋಣ ಅಂತ. ಗೀತಾ ಬಾಮ್ಮ, ಬಲ್ಗಾಲಲ್ಲಿ ಸೇರೊದ್ದು ಈ ಮನೆಗೆ ನಿನಗೆ ಎಲ್ಲ ಒಳ್ಳೇದಾಗ್ಲಿ ಅಂತ ಬೇಡ್ಕೊ. ಅಲ್ಲೇರಿ ಮೇಘಾ, ಪ್ರೀತಿ, ಗೀತಾ ಬಲ್ಗಾಲಲ್ಲಿ ಸೇರೊದ್ದು ಒಳಗ್ ಬಾಮ್ಮ. ಗೀತಾ, ಇನ್ ಮುಂದೆ ಈ ಮನೆ ನಿಂದು ಕಣಮ್ಮ. ಇನ್ಮೇಲೆ ಈ ಮನೆಗ್ ಬರೋದಿಕ್ಕೆ ನೀನ್ ಯಾರನ್ನೂ ಕೇಳ್ಬೇಕಾಗಿಲ್ಲ. ಯಾವಾಗ ಬೇಕಾದ್ರೂ ಬರಬಹುದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಸರೋಜಾ, ನೀನ್ ಗೀತನ ಮನೆ ತುಂಬಿಸ್ಕೊಡ್ಲಿಲ್ಲ ಅಂತ ನನ್ಗೆ ತುಂಬಾ ಬೇಜಾರಾಗಿತ್ತು ಕಣೆ. ಆದ್ರೆ ಇವತ್ತು ನನಗೆ ಬಹಳ ಸಂತೋಷ ಆಯ್ತು. ನಮ್ ಹೊಸು ಕೂಡ ಮೇಲೆ ನೋಡಿ ಸಂತೋಷ ಪಡ್ತಾ ಇರ್ತೇನೆ ಕಣೆ. ಅಮ್ಮ, ನೀನ್ ನನಗ್ ಕೊಟ್ಟಿರೋ ಸಂಸ್ಕಾರನ ನಾನ್ ಯಾವತ್ತೂ ಮರೆಯಲ್ಲಮ್ಮ. ಏನೋ ಅವತ್ತು ಕೋಪದಲ್ಲಿ ಹಾಗೆಲ್ಲ ಮಾತಾಡ್ದೆ. ಅಮ್ಮ, ಇನ್ ಮುಂದೆ ಹಾಗಾಗೋದಿಲ್ಲಮ್ಮ. ನಾನ್ ಯಾವತ್ತೂ ಹತ್ರ ಎಲ್ಲ ಮಾತಾಡಲ್ಲ. ಚೈತ್ರ ನೋಡು, ಇನ್ನು ಮುಂದೆ ಕುಮಾರನ್ಗಾಗ್ಲಿ ಗೀತಾಗಾಗ್ಲಿ ಏನಾದ್ರು ಅಂದ್ರೆ ನಾನ್ ಸುಮ್ನಿರಲ್ಲ. ಕುಮಾರ, ಗೀತಾ, ಅಮ್ಮನ್ ಕಾಲಕ್ಕೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೊಳ್ಳಿ. ಆಯುಷ್ಮಾನ್ ಭವ, ಸದಾ ಸಂತೋಷವಾಗಿರಿ ಮಕ್ಳ. ಸ್ವಾತಿ ಅವ್ರೆ, ಇಷ್ಟೊತ್ತಲ್ಲಿ ಇಲ್ಲಿ ಕುತ್ಕೊಂಡು ಯಾಕೆ ಅಳ್ತಿದ್ದೀರಾ? ಏನಾಯ್ತು? ಅಳ್ತೆ ಇನ್ನೇನ್ ಮಾಡ್ಲಿ ಮಿಥುನ್ ಅವ್ರೆ, ನನ್ ಮನೆಯವ್ರಿಗೆ ಉಳ್ಕೊಳಕ್ ಒಂದ್ ಮನೇನೂ ಇಲ್ಲ. ಯಾರೋ ಜೊತೆ ಮನೆ ಆಚೆ ಕೂತಿದ್ರು, ನೋಡಕ್ ಎಷ್ಟು ಸಂತ ಆಗುತ್ತೆ ಗೊತ್ತಾ. ಅವತ್ತು ನಮ್ ಮನೆನ ಬ್ಯಾಂಕ್ ಅವ್ರು ಸೀಸ್ ಮಾಡಿದಾಗ ಇವ ಸೈಕ್ ಅಡ ಇಟ್ಟು ನಮಗ್ ದುಡ್ಡು ಕೊಟ್ಟು ಹೆಲ್ಪ್ ಮಾಡಿದ್ರಿ. ಅಷ್ಟೆಲ್ಲ ಮಾಡಿದ್ರೇನು ಪಶುಪತಿ ಕೈವಾಡದಿಂದ ಆ ಮನೆ ನಮ್ ಕೈ ತಪ್ಪೋಯ್ತು. ಸ್ವಾತಿ ಅವ್ರೆ, ನೀವೇನು ಯೋಚನೆ ಮಾಡ್ಬೇಡಿ. ನಾನ್ ಹೇಗಾದ್ರೂ ಮಾಡಿ ಆ ಪಶುಪತಿಯಿಂದ ನಿಮ್ ಮನೆ ನಿಮ್ಗೆ ವಾಪಸ್ ಸಿಗೋ ತರ ಮಾಡ್ತೀನಿ. ಇಲ್ಲ ನಿತಿನ್ ಅವ್ರೆ, ನೀವೇನು ಮಾಡ್ಬೇಕಾಗಿಲ್ಲ. ಆ ಪಶುಪತಿ ಪ್ರೆಸಿಡೆಂಟ್ ಕುರ್ಚಿನ ಬಿಟ್ಕೊಟ್ರೆ ಮನೆ ವಾಪಸ್ ಕೊಡ್ತೀನಿ ಅಂತ ಹೇಳಿದಾನೆ. ನಾನು ಪ್ರೆಸಿಡೆಂಟ್ ಕುರ್ಚಿನ ಪಶುಪತಿ ಬಿಟ್ಕೊಡೋದಕ್ಕೆ ನಿರ್ಧಾರ ಮಾಡಿದೀನಿ. ಸ್ವಾತಿ ಅವ್ರೆ, ಯಾಕೆ ಈ ತರ ನಿರ್ಧಾರ ಮಾಡಕ್ ಹೋದ್ರಿ? ಮೊದ್ಲೇ ಅವನು ಮಹಾನ್ ಕಿತಾಪತಿ. ಈ ಪ್ರೆಸಿಡೆಂಟ್ ಸೀಟ್ ಬಿಟ್ಕೊಟ್ಮೇಲೆ ಅವನು ನಿಮ್ ಮನೆ ನಿಮ್ಗೆ ವಾಪಸ್ ಕೊಡ್ತಾನೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ನಿತಿನ್ ಅವ್ರೆ, ಪ್ರೆಸಿಡೆಂಟ್ ಕುರ್ಚಿನ ಮನೇನ ಅಂತ ನೋಡಿದ್ರೆ ನಂಗೆ ಮನೇನೆ ಮುಖ್ಯ ಅನಿಸ್ತದೆ. ಉಳ್ಕೊಳಕ್ಕೆ ಮನೇನೆ ಇಲ್ದ ಮೇಲೆ ಆ ಪ್ರೆಸಿಡೆಂಟ್ ಕುರ್ಚಿ ಇಟ್ಕೊಂಡು ನಾನ್ ಸಾಧನೆ ಮಾಡೋದಾದ್ರೂ ಏನಿದೆ? ಇಂತೊಂದು ಅವಕಾಶ ಸಿಕ್ಕಿದೆ, ನಂಗೆ ಅದನ್ನ ಬಿಡೋದಕ್ಕೆ ಇಷ್ಟ ಇಲ್ಲ. ಪಶುಪತಿ ಪ್ರೆಸಿಡೆಂಟ್ ಆದ್ಮೇಲೆ ಆ ಮನೆ ನನಗೆ ವಾಪಸ್ ಸಿಗೋ ತರ ಮಾಡಿ ಅಷ್ಟೇ ಸಾಕು. ಸರಿ ಸ್ವಾತಿ ಅವ್ರೆ. ಅಪ್ಪ, ನೀ ನಮ್ ಜೊತೆ ಇದ್ದಿದ್ರೆ ನಮ್ಗೆ ಪರಿಸ್ಥಿತಿ ಬರ್ತಾನೆ ಇರ್ತಿರ್ಲಿಲ್ಲ. ಯಾಕೋ ತುಂಬಾ ನೆನ್ಪಾಗ್ತಿದ್ಯಾ ಹೀರೋ? ಯಾಕೆ ಇಷ್ಟ ಬೇಗ ನಮ್ಮನ್ನ ಬಿಟ್ಟು ಹೊಟ್ಟೋದೆ? ನಿನಗೂ ನಮ್ ಮನೆಯವ್ರಿಗೂ ಇದ್ದಿದ್ ಸಂಬಂಧ ಸತ್ತೋಯ್ತು. ಅಪ್ಪ ಇದ್ದಿದ್ರೆ ನಮ್ಮನ್ ಯಾವತ್ತೂ ಈ ಸ್ಥಿತಿಗೆ ಬರೋದಕ್ಕೆ ಬಿಡ್ತಿರ್ಲಿಲ್ಲ. ಏನ್ ಮೇಡಮ್ ಅವರು ತುಂಬಾ ಬೇಗನೆ ಮನೆಗೆ ಬಂದ್ಬಿಟ್ಟಿದೀರಾ? ನೀನು ಹೋಗಿರೋ ಸ್ಪೀಡ್ ನೋಡಿ ನಿಮ್ಮ ಅತ್ತೆ ಮನೆಯಲ್ಲಿ ನೀನು ಕೂಡ ನಿನ್ನ ಕುಟುಂಬದವ್ರ ಜೊತೆ ಅಲ್ಲೇ ಸೆಟ್ಲ್ ಆಗ್ತಾ ಅನ್ಕೊಂಡೆ. ನೀನ್ ನೋಡಿದ್ರೆ ವಾಪಸ್ ಬಂದಿದ್ಯಾ? ಏನ್ ನಿನ್ನ ಕಾಟ ತಡಿಲಾರ್ದೆ ನಿಮ್ಮ ಅತ್ತೆ ಮನೆಯಿಂದ ಆಚೆ ಹಾಕಿದ್ರ? ಉತ್ತರ ಕೊಡ್ದಿರೋದ್ ನೋಡಿದ್ರೆ ಮನೆಯಿಂದ ಆಚೆ ಹಾಕಿದಾರ ಅಂತಾನೆ ಅರ್ಥ ಅಲ್ವಾ? ಹಾಗೇನೂ ಇಲ್ಲ, ನಾನೇ ಬಂದೆ. ಯಾಕೆ, ನಾನು ಇಲ್ಲಿರೋದನ್ನ ನೋಡಕ್ ಆಗ್ತಿಲ್ವಾ? ಹಾಗೆ ಅನ್ಕೋ. ಆದ್ರೂ ನೀನು ಹೇಳ್ತಿದ್ದೆ ಅಲ್ವಾ, ನಮ್ಮೂರಲ್ಲಿ ನಮ್ಮಪ್ಪ ಹಾಗೆ ನಮ್ಮಪ್ಪ ಹೀಗೆ ಅಂತ. ನಿಮ್ಮೂರು ಬಂದ್ ನೋಡಿದ್ರೆ ನಿಮ್ಗೆ ಉಳ್ಕೊಳ್ಳೋದಕ್ಕೆ ಒಂದ್ ಮನೆ ನಿಲ್ವಲ್ಲ. ಅದಕ್ಕೆ ಯಾವಾಗ್ಲೂ ಬಾಯಲ್ಲಿ ಜೋರಾಗಿ ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ತಲೆ ಯೂಸ್ ಮಾಡ್ಬೇಕು ಅನ್ನೋದು. ಪಶುಪತಿಯಿಂದಾನೆ ನಾವ್ ನಮ್ ಮನೆ ಕಳ್ಕೊಂಡಿರೋದು ಅಂತ ಅಷ್ಟ್ ಸರಿ ಹೇಳಿದ್ಮೇಲೂ ನಾವೇ ಏನೋ ಎಡ್ವರ್ಟ್ ಮಾಡಿ ಮನೆ ಕಳ್ಕೊಂಡಿರೋ ತರ ಮಾತಾಡ್ತಿರಲ್ಲ. ಮಾಡಿದ್ರು ಮಾಡಿರ್ಬೋದು, ಯಾರಿಗ್ ಗೊತ್ತು? ನಾನೇನಾದ್ರೂ ಕಣ್ಣಾರೆ ನೋಡಿದೀನ? ಅಲ್ಲ, ನೀನ್ ಮಾತಾಡೋ ಫೋರ್ಸ್ ಅಲ್ಲಿ ನೋಡಿದ್ರೆ ನೀನೇ ಏನೋ ಎಡ್ವರ್ಟ್ ಮಾಡಿ ಮನೆ ಕಳ್ಕೊಂಡಿರ್ತೀಯ. ಏನು ರಿಯಾಕ್ಷನ್ ಬರ್ತಿಲ್ವಲ್ಲ? ಯಾಕೆ ಮೇಡಮ್ ಸೈಲೆಂಟ್ ಆಗಿದ್ದೀರಾ? ಏಯ್, ಹೇಳ್ತಾ ಇದ್ದೀಯಾ? ನಾನೇನು ತಮಾಷೆ ಮಾಡಿದ್ದು? ತಮಾಷೆನ ತಮಾಷೆ ತರ ತಗೋಬೇಕು ಅಲ್ಲ. ತಂದೆ ಕಟ್ಟಿರೋ ಮನೆ ಮೇಲೆ ಇಷ್ಟೊಂದು ಸೆಂಟಿಮೆಂಟಾ? ಬಾಯ್ ಮುಚ್ತೀರ ಸಾಕು. ಎಲ್ಲಾನು ತಮಾಷೆನೆ. ನಮ್ಮಪ್ಪನ್ ಬಗ್ಗೆ ಮಾತಾಡ್ಬೇಡಿ. ಅಲ್ಲ, ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ನಿಮ್ ತಂದೆ ಎಲ್ರ ತರಾನು ಒಂದ್ ಮನೆ ಕಟ್ಟಿದ್ದಾರೆ, ಅದ್ರಲ್ಲಿ ಅಂತ ಸ್ಪೆಷಲ್ ಏನಿದೆ? ಆ ಮನೆ ಇಲ್ಲ ಅಂದ್ರೂ ನೀವಿವಾಗ ಆರಾಮಾಗಿದ್ದೀರಾ, ಮತ್ತೇನ್ ಪ್ರಾಬ್ಲಮ್? ಇವಾಗ ಯಾಕೆ ಗುರಾಯಿಸ್ತಿದ್ಯಾ? ಏನಾಯ್ತು? ನೀ ಸ್ವಾತಿ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೋಗ್ತಾ ಇದಾರೆ? ಭವಾನಿ ಗಂಡ ಹೆಂಡತಿ ಕೈ ಹಿಡ್ಕೊಂಡು
ಎಲ್ಲ ಸುತ್ತಾಡಕ್ ಹೋಗ್ತಾ ಇದಾರೆ, ಹೋಗ್ ಬರ್ಲಿ ಬಿಡು. ಇಷ್ಟೊತ್ತಲ್ಲ ಭವಾನಿ, ವಂಶಿ ಸ್ವಾತಿ ಇಲ್ಲಿಗೆ ಬಂದ್ಮೇಲೆ ಅವ್ರಿಗೆ ಜೊತೆಲೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸಾಕಷ್ಟು ಸಮಯ ಸಿಗ್ತಾ ಇದೆ. ಹೋಗ್ ಬರ್ಲಿ ಬಿಡು, ನಾನೇ ಡಿಸ್ಟರ್ಬ್ ಮಾಡ್ಬೇಕು ಅವ್ರನ್ನ. ಹಾಗಂತೀರ? ಕರತ್ರ ಕರ್ಕೊಂಡ್ ಬಂದ. ಅಜ್ಜಿ ನಮ್ಮನ್ನ ನೋಡಿದ್ರು ಏನ್ ಅನ್ಕೋತಾರೇನೋ. ಅಜ್ಜಿ ತಾತ ಏನು ಅನ್ಕೊಂಡಿರಲ್ಲ. ತಗೊಳ್ಳಿ, ಕಾರ್ ತೆಗಿರಿ. ಕಾರ್ ತೆಗಿಬೇಕಾ? ಎಲ್ಲಿಗೆ? ಹೇಳಿದ್ರೆ ಮಾತ್ರ ಬರದಾ, ಇಲ್ಲ ಅಂದ್ರೆ ಬರಲ್ವಾ? ಹೇಳಿದ್ರೆ ಮಾತ್ರನೇ ಬರೋದು, ಇಲ್ಲಾಂದ್ರೆ ಬರಕ್ಕಾಗಲ್ಲ. ವಂಶವ್ರೆ, ನೀವ್ ಕೇಳಿದ್ದೆಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೂಡ ಕರ್ಕೊಂಡ್ ಹೋಗ್ತಿದೀನಿ. ಆ ಉತ್ತರನ ನೀನ್ ಇಲ್ಲೇ ಕೊಡ್ಬೋದಲ್ಲ. ಕರ್ಕೊಂಡ್ ಹೋದ್ರೇನೆ ಕೊಡಕ್ ಆಗೋದು. ಇವಾಗೇನು ಬರ್ತೀರಾ ಬರಲ್ವಾ? ನೀವ್ ಇವಾಗ ಬರ್ತಿದ್ದೀರಾ ಅಷ್ಟೇ. ಏನೋ ಗಾಡಿ ಹತ್ತಿ. ಕುಮಾರ, ಏ ಕುಮಾರ, ಆದಿ ಬಂದೆ. ಬಾ ಇಲ್ಲಿ. ನಿಮ್ ಅಜ್ಜನಿಗೆ ಕನ್ನಡ ಹಾಡು ಅಂದ್ರೆ ಬೋಲೆ ಇಷ್ಟ. ಯಾವಾಗ ನೋಡು ಗುನು 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 ಅಂತ ಹಾಡ್ತಾನೆ ಇರ್ತಾರೆ. ಅದ್ರಲ್ಲಿ ನನಗೇನಾರು ತುಂಬಾ ಸಿಟ್ಟು ಬಂದಿರ್ಬೇಕು. ಅವಾಗ ಯಾವ್ದು ಹಾಡ್ತಿದ್ರು ಗೊತ್ತಾ? ಯಾವ್ದಜ್ಜಿ? ಸಿಟ್ಟ್ಯಾಕೋ ಸಿಡಿಕೆ ಯಾಕೋ ನನ್ನ ಜಾಣ, ಇಷ್ಟ ಆಯ್ತು ನಿನ್ನ ಮೇಲೆ ನನ್ನ ಪ್ರಾಣ, ಒಟ್ಟಿಗೆ ಇರುವ ಒಟ್ಟಾಗೆ ಮಡಿವ. ಚೈತ್ರ, ಏಯ್, ಇವಳಿಗೆ ಜೇನ್ನೊಣ ಏನಾರು ಕಚ್ಚಿದ್ಯೇನೋ? ಮುಖ ಎಲ್ಲ ಊದ್ಕೊಂಡಿದೆ. ಜೇನ್ನೊಣ ಕಚ್ಚಬಾರದು ಕಣೆ, ಹುಷಾರಾಗಿರು. ಸೈತೆ ಅಕ್ಕ, ಆವಾಗ್ಲೇ ಅತ್ತೆ ಹೊಡೆದಿದ್ದು ತುಂಬಾ ಜೋರಾಗಿ ಏಟ್ಬಿತ್ತು ಅನ್ಸುತ್ತಲ್ವಾ ನಿಮ್ಗೆ? ತುಂಬಾ ನೋವ. ಸರಿ ಹೋಗ್ಲಿ ಬಿಡಿ, ಈ ಚಾಕ್ಲೇಟ್ ತಗೊಳ್ಳಿ ಅಕ್ಕ. ಏ ಚೈತ್ರ, ನಿಮ್ಮ ಅಮ್ಮನ ಮೇಲಿನ ಸಿಟ್ಟಿಗೋಸ್ಕರ ಚಾಕ್ಲೇಟ್ ಯಾಕೆ ಬಿಸಾಕ್ತೀಯಾ? ಏ ಪ್ರೀತಿ, ಆ ಚಾಕ್ಲೇಟ್ ಎಲ್ಲ ತಗೊಂಬಾ, ನಾನ್ ತಿಂತೀನಿ. ಅಜ್ಜಿ, ನೀನ್ ಚಾಕ್ಲೇಟ್ ತಿಂತ್ಯಾ? ಯಾಕೆ ತಿನ್ಬಾರ್ದು? ವಯಸ್ಸಾದವ್ರು ಚಾಕ್ಲೇಟ್ ತಿನ್ಬಾರ್ದು ಅಂತ ಸರ್ಕಾರ ಏನಾರ ಕಾನೂನ್ ಮಾಡಿದ್ದ? ಅದ್ ಹಾಗಲ್ಲ ಅಜ್ಜಿ, ಚಾಕ್ಲೇಟು ಶುಗರ್ ಅಲ್ವಾ, ಅದಕ್ಕೆ ಹಂಗೆ ಹೇಳ್ತಿದ್ದಲ್ಲ ಅಷ್ಟೇ. ಅಯ್ಯೋ, ನನಗೆ ಶುಗರು BP ಏನು ಇಲ್ಲ. ನೀನು ಬಾಯಿ ಮುಚ್ಕೊಂಡು ಕೂತ್ಕೋ. ಏಯ್, ಕೊನೆ ಚಾಕ್ಲೇಟು. ಅಯ್ಯೋ, ನಾನ್ ಕೊಡಲ್ಲಪ್ಪ, ಅಮ್ಮ ಬೈತಾರೆ. ಏ ಚೈತ್ರ, ನನ್ ಮಾತ್ ಕೇಳಿದ್ರೆ ನೀನು ನಿಮ್ಮ ಅಮ್ಮನ ಹತ್ರ ಒದೆ ತಿಂತಿರ್ಲಿಲ್ಲ. ಹೋಗ್ಲಿ ಬಿಡು, ಬಾ ಊಟ ಮಾಡಕ್ ಹೋಗೋಣ. ನಮ್ಮನೇಲಿ ನನ್ನನ್ನೇ ಕರೆಯೋ ಅವಶ್ಯಕತೆ ಇಲ್ಲ. ನಿಮ್ ತರ ಬೇರೆಯವ್ರ ಮನೇಲಿ ಬಿಟ್ಟಿ ಕೂಳ್ ತಿಂತಾ ಇಲ್ಲ ನಾನು. ಚೈತ್ರ, ಮಾತು ಸ್ವಲ್ಪ ಹಿಡಿತದಲ್ಲಿರ್ಲಿ. ದೊಡ್ಡವರು ಚಿಕ್ಕವರು ಅನ್ನೋ ಮರ್ಯಾದೆ ಬಿಡ್ದೇನೆ. ನೇಗಾನು ಪದ್ಮ ಅಡಿಗೆ ಮಾಡ್ತಿದ್ದಾರೆ, ಹೋಗಿ ಅವ್ರಿಗೆ ಸಹಾಯ ಮಾಡಿ ಊಟಕ್ಕೆ ರೆಡಿ ಮಾಡು. ಅಮ್ಮ, ಕುಮಾರ, ನಡಿ ಊಟ ಮಾಡೋಣ. ಪ್ರೀತಿ, ಹೋಗಿ ಗೀತನ್ ಕರ್ದ್ಬಿಟ್ ಬಾ ಅಮ್ಮ. ಗೀತಾ ಅಕ್ಕ, ಅಮ್ಮ, ಅವಳ ಮಾತಿಗ್ ನೀನ್ ಬೇಜಾರ್ ಮಾಡ್ಕೋಬೇಡಮ್ಮ. ಅವಳು ಇರೋದೇ ಹೀಗೆ ಅಂತ ನಿಂಗೂ ಗೊತ್ತಲ್ಲಮ್ಮ. ನಾನ್ ಯಾಕೆ ಬೇಜಾರ ಮಾಡ್ಕೊಳ್ಳಿ? ಇನ್ನೋಡು, ಅವಳು ಮಾತು ಅಂದ್ರೆ ಈ ಕಿವಿಯಿಂದ ಕೇಳೋದು, ಈ ಕಿವಿಯಿಂದ ಬಿಡೋದು ಅಷ್ಟೇ. ಬಾವಾ, ಗೀತಾ ಅಕ್ಕ ರೂಮಲ್ಲಿ ಇಲ್ಲ. ಬಂದಿಲ್ಲ? ಇಷ್ಟೊತ್ನಲ್ಲಿ ಎಲ್ಲ ಹೋದ್ಲು? ನೀವ್ ಯಾರು ಟೆನ್ಷನ್ ತಗೋಬೇಡಿ, ಅವಳು ಎಲ್ಲಿ ಹೋಗಿದ್ದಾಳೆ ಅಂತ ನನಗೆ ಗೊತ್ತು. ನಾನ್ ಕರ್ಕೊಂಡ್ ಬರ್ತೀನಿ, ನೀವೆಲ್ಲ ಊಟ ಮಾಡಿ. ಎದ್ದು ಬರ್ತೀಯಾ ಹೆಂಗೆ? ಇಷ್ಟೊತ್ನಲ್ಲಿ ಬಂದಿದ್ಯಾ? ನಂಗ್ ಗೊತ್ತು, ನೀನ್ ನನ್ನ ನೋಡೋಕೆ ಬಂದಿದ್ಯಾ ತಾನೆ. ಕೂತ್ಕೋ. ನಾನ್ ನಿನ್ ಜೊತೆ ಮಾತಾಡೋದಕ್ ಬಂದಿಲ್ಲ. ಕರಿ ನಿಮ್ಮ ಅಪ್ಪನ. ಮಾವ, ಓ ಅಡಿಮೆಯ, ಏನ್ ನಿಂತ ಇದೆಯಲ್ಲ, ಕೂತ್ಕೋ. ನಾನ್ ಇಲ್ಲಿಗೆ ನಿನ್ನ ಉಪಚಾರ ತಗೊಳ್ದಕ್ ಬಂದಿಲ್ಲ. ಅಲ್ಲ, ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು ಸ್ವಾತಿ ಮನೆಯವ್ರಿಗೆ? ಕಿರಿಚಬೇಡ, ನನ್ ಕಿವಿ ಇನ್ನೂ ಸರಿಯಾಗೇ ಇದೆ. ನೀನೀಗ ಸಮಾಧಾನದಿಂದ ಕೂತು ಮಾತಾಡೋದಾದ್ರೆ ಮಾತಾಡು, ಇಲ್ಲ ಅಂದ್ರೆ ಹೋಗ್ತಾ ಇರು. ಕೂತ್ಕೊಂಡ್ ಮಾತಾಡೋ ಪೇಷನ್ಸ್ ನನ್ ಗುಳ್ದಿಲ್ಲ. ಅಲ್ಲ, ಸ್ವಾತಿ ಮನೆಯವ್ರಿಗೆ ಇನ್ನು ಎಷ್ಟು ತೊಂದರೆ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನೀವು? ಅವ್ರು ನಿನಗೆ ಕೊಡ್ಬೇಕಾಗಿರೋ ದುಡ್ಡು ಕೊಟ್ಟಿದಾರೆ ತಾನೆ. ಈಗ ಮನೆ ಕೀನು ಕೊಡದೆ ಆಟಾಡ್ಸ್ತಿದ್ಯಲ್ಲ, ಸ್ವಲ್ಪ ಮನುಷ್ಯತ್ವ ಇಲ್ವಾ ನಿನ್ಗೆ? ಸ್ವಾತಿ ಮನೆ ಕೀ ಕೇಳೋಕೆ ನೀನ್ ಯಾರೋ? ಸ್ವಾತಿ ನನ್ ಸ್ವಾಭಿಮಾನಕ್ಕೆ ಪೆಟ್ ಕೊಟ್ಟಿದ್ದಾಳೆ, ಅವ್ರನ್ನ ಅಷ್ಟು ಈಸಿಯಾಗಿ ಬಿಡಕ್ಕಾಗತ್ತಾ? ನೋಡ್ಮವ, ಸ್ವಾತಿ ಮನೆಯವರು ಈಗ ಆಲ್ರೆಡಿ ಸುಮಾರು ನೋವು ತಿಂದಿದ್ದಾರೆ. ಅವ್ರನ್ನ ಇನ್ನೂ ಸತಾಯಿಸ್ಬೇಡ. ಅವ್ರ ಮನೇನ ಅವ್ರಿಗೆ ವಾಪಸ್ ಕೊಟ್ಬಿಡು. ನಾನ್ ಮತ್ತೆ ಹೇಳ್ತಿದ್ದೀನಿ, ಆ ಮನೆ ಹೆಣ್ಮಕ್ಳು ಕಣ್ಣೀರ್ ಹಾಕಿದ್ರೆ ನಿಮ್ಗೆ ಯಾರಿಗೂ ಒಳ್ಳೇದಾಗಲ್ಲ. ಬಾಯ್ ಮುಚ್ಕೊಂಡಿದ್ರೆ ಸರಿ. ಈತೆ ಎಮೋಷನ್ಗೆಲ್ಲ ನಾನ್ ಕರ್ಗೋದಿಲ್ಲ ಅಂತ ನಿನ್ಗೂ ಚೆನ್ನಾಗ್ ಗೊತ್ತು. ಸುಮ್ನೆ ಡೈಲಾಗ್ ಹೊಡೆದು ಟೈಮ್ ವೇಸ್ಟ್ ಮಾಡ್ಬೇಡ. ನೋಡು ನಿತಿ, ಸ್ವಾತಿಯಿಂದ ದೂರ ಇದ್ದಷ್ಟು ನಿನಗೆ ಒಳ್ಳೇದು. ಅಪ್ಪನ್ ಎದ್ರಾಕೊಂಡಿದ್ದಕ್ಕೆ ಅವ್ರು ಏನೇನ್ ಅನ್ಭವಿಸ್ತಿದಾರೆ ಅಂತ ನೀನೇ ನೋಡ್ತಿದ್ಯಾ ಅಲ್ವಾ? ಅದು ನಿನಗ್ ಬುದ್ಧಿ ಬಂದಿಲ್ವಾ? ಏನ್ ಮಾಡೋದು ಮಗಳೇ, ಬಿಸಿ ರಕ್ತ, ಅದಕ್ಕೆ ಬಾಯಿಗೆ ಬಂದಾಗ ಮಾತಾಡ್ತಿದ್ದಾಳೆ. ಸರಿಯಾಗಿ ಕೇಳಿಸ್ಕೊ ಅಡಿಮಯ್ಯ, ಸ್ವಾತಿ ನನಗೆ ಅಧಿಕಾರ ಬಿಟ್ಕೊಡ್ತೀನಿ ಅಂತ ಹೇಳಿದಾಳೆ. ಅವಳು ನನಗೆ ಅಧಿಕಾರ ಬಿಟ್ಕೊಡ್ಲಿ, ಆಮೇಲೆ ಮುಂದಿನ ನೋಡೋಣ. ಆಮೇಲೆ ನೋಡೋಣ ಅಂದ್ರೆ ಏನ್ ಅರ್ಥ ಮಾವ? ಅವರು ಪ್ರೆಸಿಡೆಂಟ್ ಜಾಗ ಬಿಟ್ಕೊಡ್ತಿದ್ದಾಗೆ ಅವ್ರ ಮನೆ ಕೀನ ಅವ್ರಿಗೆ ಕೊಟ್ರೆ ಸರಿ. ಇಲ್ಲ ಅಂದ್ರೆ ನನ್ನ ಮನೆಯಲ್ಲಿ ನಿಂತು ನನಗೆ ಈ ಹೆದರ್ಸೋದು ಬೆದರ್ಸೋದು ಎಲ್ಲ ನನ್ನ ಹತ್ರ ಇಟ್ಕೋಬೇಡ. ನನಗೆ ಪ್ರೆಸಿಡೆಂಟ್ ಗಿರಿ ಸಿಕ್ಲಿ, ಆಮೇಲೆ ಕೀ ಕೊಡ್ಬೇಕೋ ಬೇಡವೋ ಅನ್ನೋದನ್ನ ಡಿಸೈಡ್ ಮಾಡ್ತೀನಿ. ಓ, ಟೈಮ್ ಆಗೋಯ್ತು, ನನ್ಗೆ ನಿದ್ದೆಗೆಟ್ಟ ಅಭ್ಯಾಸ ಇಲ್ಲ. ನಾ ಹೋಗಿ ನಿದ್ದೆ ಮಾಡ್ತೀನಿ. ನೋಡಳಿಮಯ್ಯ, ನನಗೀಗ ನಿದ್ದೆ ಬಿಡು, ಅದಕ್ಕೆ ಸಮಾಧಾನವಾಗಿದ್ದೀನಿ. ಹಿಂದೆ ಹೋಗಿದ್ದಿದ್ರೆ ರಾಚಾರ ಬಿಡಿಸ್ಬಿಡ್ತಾ ಇದ್ದೆ. ಎಲ್ಲ ಇಲ್ಲಿಗೆ ಮುಗಿತು ಅನ್ಕೋಬೇಡ. ನನ್ ಟೈಮ್ ಬರ್ಲಿ, ತೋರಿಸ್ತೀನಿ ನಿತಿನ್ ಏನು ಅಂದ್ರೆ ಅಂತ. ಮಗಳೇ, ಅವ್ನ ಆಚೆ ಕಳಿಸಿ ಬಾಗಿಲು ಹಾಕಮ್ಮ. ಬೇಜಾರ್ ಮಾಡ್ಕೋಬೇಡ, ಅಪ್ಪ ಹೇಗೆ ಅಂತ ಗೊತ್ತಲ್ವಾ? ಊಟ ಆಯ್ತಾ? ಮಾಡ್ತ್ಯಾ? ಹುಷಾರು. ಬಹೇ ಒಂದ್ ಕಟ್ಟಡ ಇರ್ಬೋದು, ಆದ್ರೆ ನಮ್ಮಂತ ಮಿಡಲ್ ಕ್ಲಾಸ್ ಅವ್ರಿಗೆ ಇದೊಂದ್ ಕನಸು. ಅವ್ರ ನೆನ್ಪಿಗೆ ಅಂತ ಇರೋದು ನಮ್ಗೆ ಮನೆ ಮಾತ್ರ.
ಅದನ್ನು ಉಳಿಸ್ಕೊಳಕ್ ಆಗದೆ ಇರೋಷ್ಟು ಅದೃಷ್ಟವಂತರು ನಾವು. ಇಲ್ಲಿರೋ ಇಟ್ಟಿಗೆಗಳಿಗೂ ಬಾಂಬೆಗಳಿದೆ. ಮನುಷ್ಯನಾಗಿ ಇವ್ಗವೆಲ್ಲ ಏನು ಇಲ್ವೇ ಇಲ್ಲ ಅನ್ಸುತ್ತೆ. ಕಲ್ಲಾಗಿದ್ರು ಇಷ್ಟ ಕರ್ತಿರೋದೇನೋ.